ಔರಾದ್ ತಾಲೂಕಿನ ಸಂತಾಪುರ ಅನುಭವ ಮಂಟಪದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಉತ್ತಮ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ವಾಜೀದ್ ಸರ್ ಅವರು ಮಾಡಿದರು. ಅಧ್ಯಕ್ಷತೆ ಧನರಾಜ ಮುಸ್ತಾಪುರ್, ಮುಖ್ಯ ಅತಿಥಿಗಳಾಗಿ ತಾಲೂಕು ಪತ್ರಕರ್ತರ ಅಧ್ಯಕ್ಷರಾದ ಶಿವಾನಂದ ಮುಕ್ತದಾರ, ಸತೀಶ್ ವಗ್ಗೆ, ಗಣಪತಿ ವಾಸುದೇವ್, ಸಂಜುಕುಮಾರ ಲಾದಾ, ವಿಶ್ವವಾಣಿ ವರದಿಗಾರರಾದ ಚನ್ನಬಸವ ಮುಕ್ತೇದಾರ, ತುಕಾರಾಮ ಹಸನ್ಮುಖಿ, ಮನೋಹರ ನಿಟ್ಟುರೆ, ನಾಗಶೆಟ್ಟಿ ಡಿಜಿಲವಾಡೆ, ಪರಮೇಶ್ವರ ವಿಳಾಸಾಪುರೆ, ಶಿವಕುಮಾರ ಸಾದುರೆ, ಜಯಪ್ರಕಾಶ್ ಅಷ್ಟೋರೆ, ಸುಧೀರ್ ಕುಮಾರ್ ಕಾಂಬಳೆ, ಆಕಾಶ್ ಶಿಂದೆ, ನವೀನ್ ಕುಮಾರ್ ಉತ್ಕಾರ ಹಾಗೂ ಆಶಾ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅಣ್ಣನವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಕರೆದು ಸನ್ಮಾನ ಮಾಡಿದ್ದಾರೆ. ಅವರಿಗೂ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಮತ್ತು ಜನರ ಪರವಾಗಿ ಮತ್ತು ಗೌರವ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡ್ಯಾರ. ಇದು ಸಣ್ಣದಿರ್ಬಹುದು, ಆದ್ರೆ ನಮ್ಗ ಬಹಳ ಖುಷಿ ತಂದಿದೆ. ಯಾಕಂದ್ರ ಯಾವ್ದನ್ನು ಕೆಲಸ ಮಾಡಿದ್ರ ಅದಕ್ಕೆ ಪ್ರೋತ್ಸಾಹ ಬೇಕು. ಅದಕ್ಕೆ ಪ್ರೋತ್ಸಾಹ ಮಾಡಕ್ ಅವ್ರು ನಮ್ಗ ಇದು ಒಂದು ಹಾಕಿಂದ ಹೊಡೆದಲ್ಲ, ಸಾರ ಆಗ್ಲಿ ಶಾಲ್ ಆಗ್ಲಿ ಅದ್ರ ನಮ್ಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡ್ಯಾರ. ಅವರಿಗೆ ನಮ್ಮ ಎಲ್ಲಾ ಆಶಾ ಕಾರ್ಯಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಸಮಿತಿ ವತಿಯಿಂದ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತ್ಯೋತ್ಸವ ಅಂಗವಾಗಿ ಇಂದು ಸಂತಪುರ ಅನುಭವ ಮಂಟಪದಲ್ಲಿ ಒಂದು ಒಳ್ಳೆ ರೀತಿಯಿಂದ ಆಶಾ ಕಾರ್ಯಕರ್ತರಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಈ ಗೌರವ ಸನ್ಮಾನಕ್ಕೆ ಎಲ್ಲರೂ ಆಗಮಿಸಿ ಕೊಟ್ಟಿದ್ದಾರೆ. ಅವರಿಗೆ ಕೋಟಿ ಧನ್ಯವಾದಗಳು ಹೇಳ್ತಾರೆ. ಈಗ ನೋಡ್ರಿ, ಸುಮಾರು ವರ್ಷಗಳಿಂದ ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಸಂಬಂಧಪಟ್ಟ ನಂತರ ಆಶಾ ಕಾರ್ಯಕರ್ತರು ಮನೆಗೆ ಇರ್ಲಾರ್ದಂಥ ಸಮಯದಲ್ಲಿ ಅವರು ಒಳ್ಳೆ ವಿಸಿಟ್ ಮಾಡಿ ಆಧಾರ್ ಕಾರ್ಡ್ ತಗೊಂಡು ಅವರು ಏನೋ ಅವ್ರದ್ದೇನ ಬಜೆಟ್ ಕೂಡ ತಗೊಂಡೇನಂದ್ರೆ ಸರ್ಕಾರ ಸಲ್ಲಿಸಿ ಒಂದು ಒಳ್ಳೆ ರೀತಿಯ ಕಾರ್ಯ ಅಂತವ್ರಿಗೆ ಏನಂದ್ರೆ ನಮ್ಮ ಕರ್ನಾಟಕ ಒಂದು ಒಳ್ಳೆ ರೀತಿಯಿಂದ ಅವರಿಗೆ ಸಂಬಳ ಕೊಡಬೇಕು. ಈ ನೋಡಿ ಬಹಳಷ್ಟು ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಸುಮಾರು 3-6 ತಿಂಗಳಿಗೆ ಸಂಬಳ ಬರ್ತಾ ಇಲ್ಲ. ಹಾಗಾಗಿ ಇದು ಬಹಳ ನೋವಿನ ಸಂಗತಿ ಅದ. ಯಾಕಂದ್ರೆ ಎಷ್ಟೋ ದುನಿಯಾದೇನಾದ್ರು ಕೋಟಿಗಟ್ಟಲೆ ಹಣ ಏನಾದ್ರು ದುರ್ಬಳಕೆ ಮಾಡ್ತಾರೆ ಸರ್ಕಾರದಿಂದ. ಆದ್ರೂ ಕೂಡ ಈ ಆಶಾ ಕಾರ್ಯಕರ್ತರು ಒಳ್ಳೆ ಸೇವೆ ಅದ. ಅಂತವ್ರಿಗೆ ಅಂದ್ರ ಅವ್ರಿಗೆ ಪೆನ್ಷನ್ ಹೆಚ್ಚು ಮಾಡ್ಬೇಕು, ಮತ್ತೆ ಏನಾದ್ರು ಸಂಬಳ ಹೆಚ್ಚು ಮಾಡ್ಬೇಕು ಅವ್ರಿಗೆ ಮಾಡಿ ಅಂತಂದ್ರ ಒಂದು ಒಳ್ಳೆ ಕಾರ್ಯ ನಮ್ಗೆ ಕರ್ನಾಟಕ ಸರ್ಕಾರ ಅವರಿಗೆ ಬೆಂಬಲಿಸಬೇಕಂತ ಹೇಳಿ ನಾನು ಈ ಒಂದು ಜಯಂತ್ಯೋತ್ಸವ ಅಂಗವಾಗಿ ಅವರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮನವಿ ಮಾಡುತ್ತೇನೆ. ಧನರಾಜ್ ಮುಸ್ತಾಪುರ್, DSS, ಜಿಲ್ಲಾ ಸಂಚಾಲಕ, ಬೀದರ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.